ಈಗ ನಿಮ್ಮ ರೆಬೆಲ್ ಟಿ ವಿಯವ್ರಿಗೆ ಫಸ್ಟ್ ಒಂದು ದೊಡ್ಡ ನಮಸ್ಕಾರ ಮಾಡ್ತೀನಿ. ಯಾಕೆ ಗೊತ್ತೇ, ನಾವು ಮಾತಾಡ್ಬಿಟ್ಟು ಹೊಂಟೋಗೋದಲ್ಲ, ನಾವು ಮಾತಾಡೋದನ್ನ ಡಬಲ್ ಆಗ್ತಾ ಇರಬೇಕು. ಯಾಕೆ ಡಿ ಕೆ ಶಿವಕುಮಾರ್ ಅರ್ಥ ಆಗಬೇಕೆ ನೋಡಿ. ಡಿ ಕೆ ಶಿವಕುಮಾರ್ ಊರಿಗೆ ನಾನು ಹೋಗಿದ್ದೆ ಮಸ್ತಾಗಿ, ಸುತ್ತ ಹಳ್ಳಿಲ್ಲ ನೋಡಿದ್ದೀನಿ. ಇಂಥದ್ದು ಯಾವುದೋ ಒಂದು ಪ್ರದೇಶ ತೋರಿಸ್ಲಿ ಅವರು, ಹಸಿರು ಪ್ರದೇಶ ನೋಡ್ರಿ, ಒಣಗೋಗೋದೆ ಅಂತ ಅವ್ರು. ಡಿ ಕೆ ಶಿವಕುಮಾರ್ ಒಣಗೋಗೋದಿಲ್ಲ, ಕಾರ್ ನಿಲ್ಸಿದ್ದೀವಿ, ಅಲ್ಲಿ ಬಿಲ್ಡಿಂಗ್ ಕಟ್ಟವ್ರೆ, ಬರಡು ಭೂಮಿ ಅಂತ ಅವ್ರೆ. ಇಲ್ಲಿ ನೋಡಿ, ಇಲ್ಲೊಂಚೂರು ಬರಡು ಭೂಮಿ ಅದೇ, ಹಸ್ಗಳು ಎಷ್ಟು ಸಾಕವ್ರೆ. ಈಗ ನಮ್ಮದೇ ಒಂದು ಜಮೀನು ಒಂದು ಎಕರೆ ಎತ್ಕೊಡಿ, 4 ಜನ ಜೀವನ ಮಾಡ್ತಾವ್ರೆ, ನಾವಿಲ್ಲ 4 ಜನ ನಮ್ಮಿಂದ ಜೀವನ ಮಾಡ್ತಾವ್ರೆ. ಇದನ್ನು ಮಾಡ್ಬಿಟ್ಟು ನಾವು ಎಲ್ಗೋಗೋಣ, ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಇದರಲ್ಲೇ ಮಾಡಿ ಒಬ್ಬನ ಲಾಯರ್ ಓದಿಸಿದ್ದೀನಿ, ಒಬ್ಬನ MBBS ಓದ್ತೀನಿ, ಒಬ್ಬ ಪೆಂಡಲ್ ಹಾಕೊಂಡು ಓನರ್ ಹಾಕೊಂಡು ಬೈ ಮಾಡಿದ್ದೀರಿ. ನೀವು ಪೆಂಡಲ್ ಹಾಕೋಲ್ಲ, ಅವನೇ ನನ್ನ ಮಗ. ಇನ್ನೊಬ್ಬ JCB ಕಂಪ್ನಿನಲ್ಲಿ 1 ಲಕ್ಷ ರೂಪಾಯಿ ಸಂಬಳ ಅಂತ ಕೆಲಸ ಮಾಡ್ತಾವ್ರೆ. ಈಗ ನಿಮಗೆ ನೀವು ಅಪ್ಪಾರ ಆಸ್ತಿ ಮಡಗಿದ್ರೆ ಏನು, ಅಪ್ಪಾರ ಮಡಗಿರೋ ಅಂತ 1 ಲಕ್ಷ ಸಿಕ್ಕರೆ ಏನು ಮಾಡ್ತೀರಿ? ಕೆಲಸನೇ ಬಿಟ್ಬಿಡ್ತೀರಿ ನೀವು. ನಾವು ಮಾಡಿಕೊಂಡಿರೋದಕ್ಕೆ ಮಕ್ಕಳು ನಮ್ಮ ತಪ್ಕೊಂಡವ್ರೆ, ಅದು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಡಿ ಕೆ ಶಿವಕುಮಾರು ಅಲ್ಲಿ ಮಾಡಲಿಬಿಟ್ಟು ಅವ್ರ ಪ್ರವೇಶ ಸಗದ ಒಣಗೊಂಡು ಬಿದ್ದವ್ರೆ. ಬೇಡ. ಮುಖ್ಯಮಂತ್ರಿ ಆದ ಕನಕಪುರಕ್ಕೆ ಹೋದಾಗ ಕನಕಪುರದ ಜಮೀನು ಚಿನ್ನದ ಜಮೀನು ಒಂಚೂರು ಮಾಡಬೇಡಿ ಅಂತ ಅವರ ಚಿನ್ನದ ಜಮೆ ಅಲ್ಲ, ಕನಕಪುರ ನಾನು ನೋಡಲ್ಲ ಟಿವಿನ. 1 ಇಂಚು ಕೊಡಬೇಡಿ, ಚಿನ್ನ ಇದೆ, ನಮ್ದೇನು ಮಣ್ಣೇ ಇದು, ಅಲ್ಲೇ ಮಣ್ಣು, ನಮ್ಮ ಚಿನ್ನ ನೋಡಿಬೇಕಾದ್ರೆ ನಮ್ಮ ಚಿನ್ನ. ಡಿ ಕೆ ಶಿವಕುಮಾರ್ ಆಮೇಲೆ ಹೇಳ್ತೀನಿ, ಯಾರೋ ನಮ್ಮರೊಬ್ಬರು ಹೇಳ್ತೀನಿ, ರಾಜಕೀಯಕ್ಕೆ ಹೋಗಬಾರ್ದು. ಮಂಜಣ್ಣವರು ರಾಜಕೀಯಕ್ಕೆ ಬಂದವ್ರೆ, ನಮ್ಮೂರವರು ರಾಜಕೀಯಕ್ಕೆ ಒಬ್ರು ಯಾರೋ ಮಾತಾಡವ್ರೆ, ಅದು ಎಷ್ಟು ಹೇಳಲ್ಲ ಹೇಳ್ತೀನಿ, ಅವ್ರು ಅರ್ಥ ಮಾಡ್ಕೋಬೇಕು. ಈಗ ರಾಜಕೀಯರು ಏನು ಮಂಜಣ್ಣ ಮೇಲೆ ಬೇಜಾರು ಮಾತಾಡವ್ರೆ. ನಮ್ಮೂರವರೊಬ್ಬ ಯಾರೋ ಒಬ್ಬ, ಅವ್ರು ನಾನು ಮಾತಾಡೋಕೆ ಹೋದರೆ ಅವ್ರು ಯಾವ ಸ್ಥಿತಿಯಲ್ಲಿ ಅಂತ ಗೊತ್ತಿಲ್ಲ. ಅಂತಂದ್ರೆ ಇಬ್ರು ಮಂಜಣ್ಣ ಮ್ಯಾಗೆ ಮಂಜಣ್ಣ ಹೇಳ್ತೀನಿ, ನಾವು ಇಲ್ಲಿದ್ದೀವಿ. ಅವರೇ ಇವತ್ತು ಉತ್ಪಾದನೆ ಮಾಡಿದ್ದು ಮಂಜಣ್ಣ, ನಮಗೆ ಬಂದು ಕಾಯ್ತಿರೋ ತಲೆ. ನಮ್ಮ ಮಂಜಣ್ಣ ಬಗ್ಗೆ ಒಡ್ರು ಯಾರನ್ನ ಕರ್ಕೊಂಡೋದ್ರು, ನಾನು ನೋಡಿದೆ ಅಂತ ಮಾತಾಡೋ ಅಪಾಸರು ಅಲ್ಲ. ನಾವು ಹೇಳೋಕೆ ಡಿ ಕೆ ಶಿವಕುಮಾರ್ ಹೇಳೋಕ್ಕಾಗಲ್ವೇ? ನಾವು ಹೇಳೋ ಅದೇ ರೀತಿ ಅವ್ರು ಮಾತಾಡೋಲ್ಲ, ತಪ್ಪು ಸಾರಿ ಅಂತ ಹೇಳ್ಬೇಕು ಅವರು. ಯಾರು ನಮ್ಮಲ್ಲಿ ಒಬ್ಬ ಹೇಳೋನು, ಯಾರೋ ಒಬ್ಬ ಈಗ ನಿಮ್ಮೂರಿನ ಶಾಸಕರು ಬಂದು ಏನು ನಮ್ಮೂರು ಶಾಸಕರು 9ನೇ ತಾರೀಕು ಬರ್ತೀನಿ ಅಂದರು, 11ನೇ ತಾರೀಕು ಬಂದರು, ಯಾವತ್ತೂ ಬರಲ್ಲ. TV ಅಂತೆಲ್ಲ ನೋಡಿದ್ದೀರಾ? ಹೇಳಿದ್ರೆ ಯಾರೂ ಇಲ್ಲ. ಅವರು ಸ್ವಂತ ಜಮೀನವರು ಬರ್ತಾರೆ, ಹೊಂಟೋಯ್ತಾರೆ, ಹುಲ್ಕೂತ್ ಹಾಕ್ತಾರೆ, 10 ಗಂಟೆಗೆ ಬಂದು ಕುಂತ್ಕೋತಾರೆ. ತಿರ್ಗಿ 3 ಗಂಟೆಗೆ ಹಾಲು ಕರೆಗೆ ಬಂದುಬಿಟ್ಟಿದ್ದೀವಿ. ಹಿಂಗೆ ನೀರು ನೋಡಬೇಕು ಬಂದಿದ್ದೀವಿ ಅಷ್ಟೇ. ಅಲ್ಲೇನು ಗೊತ್ತೇ, ಹೆಣ್ಣಾಳಿಗೆ 300, ಗಂಡಾಳಿಗೆ 500 ರೂಪಾಯಿ, ಸಾಯಂಕಾಲ ಕಬಾಬು ಊಟ ಅಷ್ಟೇ. ಈಗ ಒಬ್ರಿಗೆ ನೋಡೋಗ್ರಿ ಅಲ್ಲಿ. ಈಗ ಸಂಜೆ 6 ಗಂಟೆಗೆ ಬನ್ನಿ, ನಮ್ಮ ಇರ್ತಾವೆ ಕಾರ್ಯಕ್ರಮದಲ್ಲಿ 500 ಜನ ಇರ್ತಾರೆ. ಅಲ್ಲೇನಿಲ್ಲ, ಎಣ್ಣೆ ಕೂಡ ಕೊಡ್ಕೊಂಡು ಮನೆ ಮಟ್ಟಕ್ಕಿರ್ತಾರೆ. ಆ ಮಾಡೋ ಕೆಲಸ ಅದೇ, ಏನು ಸಾನೆ ಮಾಡೋದು ಪ್ರಯೋಜನ ಇಲ್ಲ. ನೋಡಿರಿ, ಇದನ್ನು ನೋಡಿ ಹೇಳ್ರಿ. ಯಾಕಂದರೆ ಕೊಡಬೇಕು ಅಂದರೆ ಡಿ ಕೆ ಶಿವಕುಮಾರ್ ಬಂದು ಕುಂತ್ಕೊಳ್ಳಿ, ಕುದ್ದ ಅದು ಬೇಡ ಅಂತ ಇಟ್ಕೊಬೇಡಿ. ಏಕ್ದಮ್ ಒಂದೇ ಸಹ ತೀರ್ಮಾನ ಆಗ್ಬಿಡ್ಲಿ. ನಾವು 1.5 ವರ್ಷ ಸಾಯ್ತಾ ಇದ್ದೀವಿ, ಬೇಡ ಕೆಲಸ. ನಮ್ಮ ಇವ್ರಿಸ್ನ ಪಾಳು ಬೀಳ್ತಾವೆ ಜಮೀನು, ನಾವು ಅಲ್ಲಿ ಕುಂತ್ಕೊಂಡು ಬೇಡ. ಈ ಕಡೆ ಡಿ ಕೆ ಇವನು ಬಾಲಕೃಷ್ಣ ಕುಂತ್ಕೊಳ್ಳಿ, ಈ ಕಡೆಗೆ ಮಂಜಣ್ಣ ಕುಂತ್ಕೊಳ್ಳಿ. ಅದೇ ಎಲೆಕ್ಷನ್ ಮಾಡ್ತಾರಲ್ಲ, ಒಂದು ಪಾಣಿ ಆಧಾರ್ ಕಾರ್ಡ್ ತಂದು ಒಂದು ಓಟ್ ಮಾಡಿಬಿಡ್ರಿ. ಬಾಲಕೃಷ್ಣನಿಗೆ 10 ಓಟ್ ಜಾಸ್ತಿ ಬಂದುಬಿಟ್ರೆ ನಾವು ಹೋಗಿ ಆ ಕಡೆ ಸೇರ್ಕೊಬಿಡ್ತೀವಿ. ಆ ಕಡೆಗೆ ಬಾಲಕೃಷ್ಣ ಕಡೆಗೆ 10 ಓಟ್ ಕಮ್ಮಿ ಬಂದರೆ ಬಾಲಕೃಷ್ಣ ಕಡೆ ನಮ್ಮ ಮಂಜಣ್ಣಗೆ ಸೇರ್ಕೊಳ್ಳಿ. ಎರಡೇ ಪ್ರಶ್ನೆ, ತಾಕತ್ತಿದ್ರೆ ಬಾಲಕೃಷ್ಣನಿಗೆ ಹೇಳ್ರಿ ಬರಲಿ ಅಷ್ಟೇ. ಜಾಸ್ತಿ ಮಾಡಿ ಏನು ಪ್ರಯೋಜನ? ಅಷ್ಟೇ. ನಾವು ಸಾನೆಯಿಂದ ನಮ್ಮ ಅಪ್ಪ ಜಮೀನು ಕೊಟ್ಟವನೇ, ನಮ್ಮ ತಾತ ಜಮೀನು ಕೊಟ್ಟವನೇ, ಹಂಗೆ ಉಳಿಸ್ಕೊಂಡಿದ್ದೀವಿ, ಯಾವುದೂ ಮರಕ್ಕೆ ಹೋಗಲಿಲ್ಲ. ಅರ್ಥ ಮಾಡ್ಕೊಂಡ್ರೆ ನೀವು ಪಾಪ ಯಾರೋ ನೀವು ವ್ಯವಸಾಯದಾರರ ಮಕ್ಕಳು ಏನೋ ಒಂದು ಬಂದಿದ್ದೀರಿ ಸಂಬಳಕ್ಕೆ, ಅದಕ್ಕೂ ಪ್ರಶ್ನೆ ಮಾಡಬೇಕು. ಯಾಕೆಂದರೆ ಇಂಥ ಕಾಂಗ್ರೆಸ್ ಸರ್ಕಾರ, ಲಾಯಕ್ ಸರ್ಕಾರ ಯಾವುದೂ ಇಲ್ಲ. ನಾನು ಕುರುಬರನ್ನೇ ಕೇಳ್ತೀನಿ, ನಾನು ಇವತ್ತು ಒಂದು ದಿವಸ ಯಾವತ್ತೂ ಓಟ್ ಯಾರಿಗೂ ಹಾಕಲಿಲ್ಲ, ಕಾಂಗ್ರೆಸ್ಗೆ ಹಾಕಕ್ಕೆ ಬಂದು ಯಾವತ್ತು. ಯಾಕೆ ಸಿದ್ದರಾಮಯ್ಯ ಅಂತ ಇವತ್ತು ಹೇಳ್ತೀನಿ, ಕೇಳ್ತೀರಿ. ನಮ್ಮೂರಲ್ಲಿ ಪಕ್ಕ ಎಲ್ಲ ಬದಲಾಯಿಸ್ಬಿಟ್ಟವ್ರು ಇವತ್ತು. ಈ 2028ಗೆ ನೋಡ್ಕೊಡ್ರಿ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾಯಿದ್ರೆ ಬಾಲಕೃಷ್ಣನ್ ಕಾಕಾಗಿ ನುಗ್ಬಿಡ್ತೀನಿ. ಅರ್ಥ ಮಾಡ್ಕೊಂಡ್ರೆ ಎಲ್ಲಿ ಬರ್ತದೆ ಕಾಂಗ್ರೆಸ್ ಸರ? ಆನೆಕಲ್ಲು, ಸಜ್ಜಾಪುರ, ಆನೆಕಲ್ಲು ಹೊಡೆದ್ಬಿಟ್ಟು ಪಾಪ ಹೆಂಗಸರೆಲ್ಲ ಕರ್ಕೊಂಬಂದು ಸ್ಟೇಷನ್ಗೆ ಹಾಕವ್ರೆ. ಅರ್ಥ ಮಾಡ್ಕೊಂಡ್ರೆ ಇವತ್ತು ನೋಡಿದೆ, ನಮ್ಮ ಮೊಬೈಲ್ ನೋಡಿದೆ, ಹೊಡೆದ್ಬಿಟ್ಟು ಪೊಲೀಸರು ಕರ್ಕೊಂಡು ಪೊಲೀಸಲ್ಲಿ ರೋಡಲ್ಲಿ ಹೊಡೆದ್ಬಿಟ್ಟು ಕರ್ಕೊಂಬಂದು ಸ್ಟೇಷನ್ಗೆ ಹಾಕವ್ರೆ. ಸಜ್ಜಾಪುರದಲ್ಲಿ ಹೊಸಿ ಜನನೇ ರೈತರನ್ನೇ ದಂಗೆಸ್ಬಿಟ್ಟು ಓಟ್ ಎಲ್ಲ ಹಾಕೋರು. ಹೇಳಮ್ಮ ಮೇಡಮ್, ಎಲ್ಲ ಹಾಕೋರು ಓಟು? ರೈತರನ್ನ ಉಳಿಸ್ಕೊಂಡ್ರೆ ಓಟ್ ಹಾಕ್ತಾರೆ. ರೈತರನ್ನೇ ಉಳಿಸ್ಲೇವಲ್ಲ, ಇನ್ಯಾರು ಕಾಂಗ್ರೆಸ್ ಸರ ಕೆಲಸರು? ಇದು ಇವನು ಇಂದಿರಾ ಗಾಂಧಿ ಮೊಮ್ಮಗನ ಹೇಳವನೆ, ಸೊಸಿ ನಡಬೇಡಿ ಅಂತ. ಇರೋದು ಯಾವುದೋ ದೇಶಕ್ಕೆ ಹೋಗಿದೆ ಅಂತ ನೆಡುವಂತ, ಅಲ್ಲಿ ಇಲ್ಲಿ ಯಾಕೆ ಕಚ್ತಾರೆ ಇಲ್ಲಿ ಪರಿಸರ? ಈಗ ನಾನು ಮೊನ್ನೆ ಯಾವುದೋ ಕೇರಳಕ್ಕೆ ಹೋಗಿದ್ದೆ, ಕೇರಳಕ್ಕೆ 8 ದಿವಸ ಹೋಗಿದ್ದೆ ಮೊನ್ನೆ. ಅಲ್ಲಿ ಏನು ಗೊತ್ತೆ, ಶೃಂಗಾರ ಮರಗಳು, ಆ ಸೌಂದರ್ಯ. ಇಲ್ಲೇನೋ ಕಟ್ಟಿರೋ 6,000 10 ಲಕ್ಷ ಮರಗಳನ್ನ ಕಡಿತಾವ್ರಂತೆ. ಅಲ್ಲಿ ಕೇರಳದಲ್ಲಿ ನಾನು ನೋಡ್ಕೊಂಬಂದೆ, ಏನು ಹೆಂಗ ಶೃಂಗಾರ ಮರ. ಭೂಮಿ ವ್ಯವಸಾಯ ಕಮ್ಮಿ, ಮರ ಮಸಲೆ, ತ್ಯಾಗದ ಮರ, ಹುಣಸೆ ಮರ, ಅಡಿಕೆ ಮರ, ಬರೀ ಫಸಲೇನೆ.
12 ಗಂಟೆ ಆದಮೇಲೆ ಜೈನ್ ಮಳೆ ಬರ್ತದೆ. 12 ಗಂಟೆ ಆದಮೇಲೆ ತಲೆ ಮೇಲೆ ಬಟ್ಟೆ ಹೋಗ್ತಾರೆ ಕೇರಳದಲ್ಲಿ. ನಮ್ದು ಎಲ್ಲಿ ಮಳೆ ಬರ್ತದೆ? ವರ್ಷಕ್ಕೆ 3 ಸತಿ ಮಳೆ ಬರ್ತದೆ. ಮರನೇ ಕಡಿದ್ಬಿಟ್ಟು ಎಲ್ಲಿ ಬರ್ತದೆ ಮಳೆ? ಪರಿಸ್ಥಾನ ಹೇಳಿ ಅವನಿಗೆ, ಡಿ ಕೆ ಶಿವಕುಮಾರ್ಗೆ. ಆಯ್ತು, ಸಾನೆ ಮಾತಾಡಬಾರ್ದು. ನಿಮ್ಮ ಹೆಸರು? ನನ್ನ ಹೆಸರು ಜಯದೇವ್ ಅಂತ ಕೋಡಹಳ್ಳಿ. ಆದರೆ ಬಾಲಕೃಷ್ಣನಿಗೆ ಹೇಳ್ರಿ, ದೊಡ್ಡ ನಮಸ್ಕಾರ ಮಾಡ್ತೀನಿ. ದಯವಿಟ್ಟು ಬಂದು ಬೈಮಲ್ ಸರ್ಕಲ್ಗೆ ಕುಂತ್ಕೊಳ್ರಿ, ಒಂದು ದಿವಸ ತೀರ್ಮಾನ ಮಾಡೋಣ. ಕೈ ಮುಗಿದು ಬಾಲಕೃಷ್ಣನಿಗೆ ಹೇಳ್ಕೊಡ್ತೀನಿ. ನಾವು ಇನ್ನೂ 1 ವರ್ಷ ಆಯ್ತದೆ, 2 ವರ್ಷ ಆಯ್ತದೆ, ಯಾರೂ ಭೂಮಿ ಕೊಡೋಲ್ಲ.